ನನಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂತು, ಎಲ್ರಿಗೂ ಕೂಡ ಈ ಅಪ್ಡೇಟ್ ನ ಕೊಡೋಣ ಅಂತ ಹೇಳ್ಕೊಂಡು. ಯಾಕಂತಂದ್ರೆ ಇದರಲ್ಲಿ ಹುಷಾರಾಗಿರ್ಬೇಕು. ಈ ಲಿಂಕ್ ನ ಇನ್ ಕೇಸ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಫೋಟೋಸ್ ಆಗಿರ್ಬೋದು, ಅಥವಾ ನಿಮ್ಮ ಡಾಟಾ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲವೂ ಹ್ಯಾಕ್ ಆಗುವಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಒಬ್ರು ಪಾಪ ನನಗೆ ಕಳ್ಸಿರುವಂಥದ್ದು, ಅವ್ರಿಗೆ ಪಾಪ ಗೊತ್ತಿಲ್ಲ ಈ ಲಿಂಕ್ ಅನ್ನ ನಾವು ಕ್ಲಿಕ್ ಮಾಡಬಾರ್ದು ಅಂತ ಹೇಳ್ಕೊಂಡು. ಜನರಲ್ ಆಗಿ ಈಗ ನೀವು ನೋಡ್ತಾ ಇರ್ಬೋದು, ಇದನ್ನ 10 ಜನರಿಗೆ ಶೇರ್ ಮಾಡಿ, ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಜನರಿಗೆ ಶೇರ್ ಮಾಡಿ, ಈ ತರದೆಲ್ಲ ಒಂದಷ್ಟು ನಾವು ನೋಡಿರ್ತೀವಲ್ವಾ. ಅದೇ ತರ ಆ ಮೆಸೇಜ್ ಏನು ಅಂತ ಓದ್ ಹೇಳ್ತೀನಿ. ಸೊ ಮೊದಲಿಗೆ ಇದು ನಕಲಿ ಅಂತ ಭಾವಿಸಿದ್ದೆ, ಆದ್ರೆ ನಿಜವಾಗಿ ನನಗೆ 50,000 ಸಿಕ್ತು. ನೀವು ಕೂಡ ಪ್ರಯತ್ನಿಸಿ ನೋಡಿ ಅಂತ ಹೇಳ್ಕೊಂಡು ಒಂದು ಲಿಂಕ್ ಅನ್ನ ಹಾಕಿದ್ದಾರೆ. ಸೊ ಯಾರಾದ್ರೂ ನನಗೆ 50,000 ಸಿಕ್ತು, ರಿಯಲ್ ಆಗಿ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ನಾವು ಕ್ಲಿಕ್ ಮಾಡ್ತೀವಲ್ವಾ. ಅದೇ ತರ ಇಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲಿ ಟೈಪ್ ಮಾಡಿದ್ದಾರೆ. ಸೊ ನಾವ್ ಏನ್ ಮಾಡ್ತೀವಿ, ಓಕೆ ಅವ್ರಿಗೆ ಬಂದಿದೆಯಂತೆ ನನಗೂ ಕೂಡ ಬರ್ಬೋದು ಅಂತ ಹೇಳ್ಕೊಂಡು ಆ ಲಿಂಕ್ ನ ಕ್ಲಿಕ್ ಮಾಡ್ತೀವಲ್ವಾ. ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀವು ಒಂದಷ್ಟು ಜನರಿಗೆ ಶೇರ್ ಮಾಡಬೇಕು, ಆಗ ನಿಮಗೆ ಈ ತರ ದುಡ್ಡು ಬರುತ್ತೆ ಅನ್ನುವಂಥದ್ದು ಬರುತ್ತೆ. ಆದ್ರೆ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಸಿಂಪಲ್. ಅದಕ್ಕೂ ಕೂಡ ನಿಮ್ಗೊಂದು ಈಸಿಯಾಗಿ ಹೇಳ್ತೀನಿ. ನಾನೇನ್ ಮಾಡಿದೆ ಅಂತ ಹೇಳ್ಕೊಂಡು, ನಾನೇನ್ ಮಾಡಿದೆ ಅಂತಂದ್ರೆ ಈ ಮೆಸೇಜ್ ನ ಕಾಪಿ ಮಾಡ್ಕೊಂಡು ನಾನು ಚಾಟ್ ಜಿಪಿಟಿಲಿ ಇದು ರಿಯಲ್ ಫೇಕ್ ಅಂತ ಕೇಳಿದೆ. ಸೊ ಇಲ್ಲಿ ನಮ್ಗೆ ರೆಡ್ ಫ್ಲಾಗ್ ಅನ್ನ ತೋರಿಸಿದ್ದಾರೆ. ಅಂದ್ರೆ ಇದು ನಿಮಗೆ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲ. ಗೌರ್ಮೆಂಟ್ ವೆಬ್ಸೈಟ್ ಆದ್ರೆ gov.in ಅಥವಾ nic.in ಇಂದ ಶುರು ಆಗುತ್ತೆ. ಬಟ್ ಇಲ್ಲಿ ಬೇರೆ ಯಾವುದು OUO ಆ ಥರದ್ದು ಏನೋ ಒಂದು ಹಾಕಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ಇದು ರಾಂಗ್ ಅಂತ ಹಾಕಿದ್ದಾರೆ. ಆಮೇಲೆ 50,000 ಪ್ರಾಮಿಸಿಂಗ್ ಅಂತಂದ್ರೆ ಜನ ಕ್ಲಿಕ್ ಮಾಡ್ತಾರೆ. ಸೊ ಹಾಗಾಗಿ ಆ ಕಾರಣಕ್ಕೆ ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಯೂಸ್ ಮಾಡಿದ್ದಾರೆ. ಸೊ ಇದು ನಿಮ್ಮ ಒಂದು OTP ಆಗಿರ್ಬೋದು ಅಥವಾ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಈ ರೀತಿಯಾದಂತ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡ್ತಾರೆ. ಸೊ ಹಾಗಾದ್ರೆ ಏನು ಮಾಡಬೇಕು, ಇಲ್ಲಿ ಮೊದಲನೇದಾಗಿ ನಿಮಗೆ ವಾಟ್ಸಪ್ ಅಲ್ಲಿ ಬಂದಿದ್ರೆ ನೀವು ವಾಟ್ಸಪ್ ಥ್ರೂ ನೀವು ರಿಪೋರ್ಟಿಂಗ್ ಅನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಬಾರ್ದು. ಅದಾದ್ಮೇಲೆ ಯಾವುದೇ ಪರ್ಸನಲ್ ಡೀಟೇಲ್ಸ್ ನ ಕೂಡ ಕೊಡಬಾರ್ದು, OTP ನ ಶೇರ್ ಮಾಡಬಾರ್ದು. ಸೊ ಇಮಿಡಿಯೇಟ್ ಆಗಿ ಆ ಒಂದು ನಂಬರ್ ಇಂದ ಏನ್ ಬಂದಿರುತ್ತೋ ಅದರಿಂದ ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡೋದು ಒಳ್ಳೇದು. ಸೊ ಹಾಗಾಗಿ ಈ ರೀಲ್ ನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಈಗ ಇದು ಶುರುವಾಗಿರುವಂತ ಒಂದು ಹೊಸ ಸ್ಕ್ಯಾಮ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿದೆ. Boss Wala. Be the boss.